ಅಲ್ಲ ಮಾತಾಡು ಗುರು ನೀನು. ಓಪನ್ ಇಲ್ಲ ನಮ್ಗೆ 1% ಓಪನ್ ಇಲ್ಲ. ನರ್ವಸ್ ಆಗಿದ್ರಿ, ಫುಲ್ ಕೂಸ್ ಬಂಪ್ಸ್ ಉಂಟು, ಎಲ್ಲ ಕೂಸ್ ಬಂಪ್ಸ್. ಅವರಿಗೂ ಕೂಡ ನಮ್ಮ ಕೆಪಿಟಿ ಬಾಯ್ಸ್ ಹಾಸ್ಟೆಲ್ನಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಬೇಕಾಗಿ ಎಂಜಾಯ್ ಮಾಡಿದ್ರು, ತುಂಬಾ ಖುಷಿ ಆಯಿತು. ನಮ್ಮ ಹಾಸ್ಟೆಲ್ನಲ್ಲಿ ಇಂಥ ಪ್ರೋಗ್ರಾಮ್ ಇನ್ನು ಮುಂದೆ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವ ಎಲ್ಲ ಹಾಸ್ಟೆಲ್ ಸೇರಿಸೋಣ. ಥ್ಯಾಂಕ್ ಯು ಸರ್. ಅವರು ಒಳ್ಳೆ ಪ್ಲೇಯರ್ ಆಗಿ ಮಿಂಚಿದ್ದಾರೆ. ನಮ್ಮ ರುದ್ರೇಶ್ ಅವರಿಂದ ನಾವು ನಮ್ಮ ಪಂದ್ಯವನ್ನು ಸೋತಿದ್ದೇವೆ. ಆದ್ರೆ ಇಲ್ಲಿ ಖುಷಿ ಇದೆ ಆಡಿದ್ದಕ್ಕೆ. ಆಡಿದ್ದಿಲ್ಲ, ಒಳ್ಳೆ ಪ್ರಯತ್ನ. ನಿರ್ಧಾರವೇ ಅಂಪೈರ್ ನಿರ್ಧಾರ, ಫೈನಲ್ ನಿರ್ಧಾರ ಅಂತ ಹೇಳಿದ್ದಾರೆ ಅವಾಗ್ಲೇ. ಪ್ರಸನ್ನ ಅವರಿಂದ ಉತ್ತಮವಾದ ಕಾಮೆಂಟ್ರಿ ಬರ್ತಾ ಇದೆ. ಹೌದು ಹುಲಿಯಾ, ಅವ್ರದ್ದು ಉತ್ತಮವಾದ ಫೇಮಸ್ ಒಂದು ಘೋಷಣೆ ಅಂದ್ರೆ ಬರ್ಲಿ ಬರ್ಲಿ ಅಂಡ್ ಹೌದು ಹುಲಿಯಾ ಅವರ ಘೋಷಣೆ ಆಗಿದೆ. ಬರ್ಲಿ ನೋ ಬಾಲ್. ಟಚ್ ಮಾಡ ಯುವ ಪ್ರತಿಭೆ ಯುವ ಪ್ರತಿಭೆ ಅನ್ನ ತಿಂತಾರ, ಏಲ್ ತಿಂತಾರಣ್ಣ ಈ ನನ್ನ ಮಕ್ಕಳು. ಸರಿ, ನಮಗೆಲ್ಲ ಗೊತ್ತಾಗೋಯ್ತು. ಆದಿವಾರನವರು 122 ರನ್ ಹೊಡೆದಿದ್ದಾರೆ. ಪ್ರದರ್ಶನವನ್ನು ಕಂಡು ಸಾಮಾಜಿಕರು ಖುಷಿಯನ್ನು ಅನುಭವಿಸುತ್ತಿದ್ದಾರೆ. ಭುವನ್ ಅವರು ಸುಸ್ತಾಗಿದ್ದಾರೆ. ಇವಾಗ ಅವರು ಬ್ಯಾಟಿಂಗ್ ಪ್ರದರ್ಶನ ಯಾವ ರೀತಿಯಲ್ಲಿ ಒಂದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು? ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಮಾಡಲಿಕ್ಕೆ ಅವರು ಇವಾಗ ಅಂಕಣದಲ್ಲಿ ಕಾಲಿಟ್ಟಿದ್ದಾರೆ. ವೈಡ್ ಅನ್ನು ನೋಡಬಹುದು. ಅಣ್ಣ ಫುಲ್ ಜೋಶಲ್ಲಿ ಇದ್ದಾನೆ, ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ, ಅದು ಹೇಳ್ತಾನೆ. ಆದಿತ್ಯ ಅವರು ಬಾಲನ್ನು ತಡೆಯುವುದಕ್ಕೆ ಎಷ್ಟೋ ಪ್ರಯತ್ನ ಮಾಡಿದ್ರು, ಅದನ್ನು ಮಿಸ್, ಅವರನ್ನು ಮೀರಿ ಆ ಬಾಲು ಹೊರಗಡೆ ಹೋಯ್ತು. ಇದಕ್ಕೆ ನಾವ್ ಏನ್ ನಿರಾಶೆ ಮುಖ ನೋಡಿ ಅಲ್ಲಿ. ಆದ್ರೂ ಕೂಡ ಅವರು ಒಂದು ಕೀಪಿಂಗ್ ಮಾಡಿ ಒಂದು ಏನು ಆಯ್ತು. ಬಿದ್ದು ಡೈ ಹೊಡಿಬೇಕು. ಅಣ್ಣ ಇಲ್ಲೋಡು ವಲಿಂಗ ಈಸಿ, ಮುಂದೆ ಹೋಗ್ಬೇಡಿ. ಈಸಿ ಈಸಿ ಬಾಲಿಂಗ್, ಸೆಕೆಂಡ್ ಪಿಚ್. 9 ರನ್ಗಳ ಅವಶ್ಯಕತೆ. ನೋಡಿ ಅವರು ತಮ್ಮ ಆಟವನ್ನು ಪ್ರದರ್ಶಿಸಿದರು, ಬಟ್ ಅವರಿಗೆ ಪ್ರತಿಫಲ ಸಿಗಲಿಲ್ಲ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅಂಜೋತಾ ಇದ್ದಾನೆ ನಮ್ಮ ಪ್ರೀತಿಯ ನನ್ನ ಮುದ್ದು ಮಗ ಮಹೇಶ್. ಹೇಗಾಗ್ತಿದೆ ಮ್ಯಾಚ್? ಮ್ಯಾಚ್ ನೋಡುವ
ಈಗ ಆದಿ ಬ್ರೋ ಅವ್ರು ಸೋತಿದ್ದಾರೆ. ಈಗ ಯಾರ್ದಿದೆ ಮ್ಯಾಚ್? ನಿಂಗೆ ತುಂಬಾ ಖುಷಿ ಆಗ್ತಿದೆ, ದುಃಖ ಆಗ್ತಿದೆ, ಏನಾಗ್ತಿದೆ? ನಮ್ಮ ಆಪೋಸಿಟ್ ಟೀಮ್ ಅವ್ರು ಸೋತ್ರೆ ದುಃಖ ಅಂತ ಆಗಲ್ಲ, ಖುಷಿ ಅಂತ ಆಗುತ್ತೆ. ಖುಷಿ ಮತ್ತೆ ಬೇಜಾರಾಗಿ ಹೇಳ್ತೀನಿ. ಬೇಸರಾಗಿಲ್ಲ, ಖುಷಿ ಐತಿ. ಕ್ಯಾಮ್ರಾ ಹಿಡ್ಕೊಳಕ್ ಬರ್ತಿಲ್ಲ, ಹೇಳ್ಕೊಡ್ತಾನೆ ನಮ್ಮ ಹುಡ್ಗ. ಕ್ಯಾಮ್ರಾ ಹಿಡ್ಕೊಳಕ್ ಬರಲ್ಲ, ಬ್ಲಾಗರ್ ಅಂತ ಇವರು. ಅದು ನನ್ನ ಫೋನ್ ಅಲ್ಲ ಗಾಯ್ಸ್, ಇದು ನನ್ನ ಫ್ರೆಂಡಿನ ಫೋನ್ ಯಾರ್ದೇ ಆಗ್ಲಿ, ಫೋನ್. ಒಂದು ಲಕ್ಷಣ ಅಂದ್ರೆ ಇದು ಚೇಂಜ್ ಇರುತ್ತೆ ಗಾಯ್ಸ್. ಇಲ್ಲಿ ಇದೆಯಲ್ಲ ಇದು ಚೇಂಜ್ ಇರುತ್ತೆ, ಅದು ನಂಗೆ ಗೊತ್ತಾಗಲ್ಲ ಏನ್ ಮಾಡ್ಲಿ. ಸ್ಟಾರ್ಟ್ ಆಗುತ್ತೆ ಇನ್ ನೋಡಿ ಗಾಯ್ಸ್, ಇಲ್ಲಿ ಎಲ್ಲ ಕ್ರಿಕೆಟ್ ಆಡ್ತವ್ರೆ. ಇಲ್ಲಿ ನಮ್ಮ ಹುಡ್ಗ ಇದಕ್ಕೆ ಏನ್ ಹೇಳ್ಬೇಕು ಗಾಯ್ಸ್? ಮಾತೇ ಇಲ್ಲ. ರೋಹಿತ್ ಟೀಮ್, ಯಾವ ಟೀಮು? ಪ್ರಸನ್ನ ಟೀಮ್ ವರ್ಸಸ್ ಟೀಮ್ ನೇಮ್ ಹೇಳು. ನಮ್ಮ ಟೀಮ್ ಹೋಗಿ ಅಕ್ಷನ್, ಟೀಮ್ ಫೀನಿಕ್ಸ್. ದರ್ಶನ್ ಟೀಮ್ ಅಲ್ಲ, ನವೀನ್ ಟೀಮ್. ಇಂಡಿಯನ್ ಟೀಮ್ ಡೆಬ್ಯೂ ಮಾಡೋ ಲಕ್ಷಣಗಳು. ಯಾರ್ ನವೀನ? ಆ ಟೀಮಲ್ಲಿ ಎಲ್ಲರೂ ಡೆಬ್ಯೂ ಮಾಡ್ತಾರೆ ನೆಕ್ಸ್ಟ್. ಈಗ ಆಡ್ತಾರೆ RCB ಇಲ್ಲ ನವೀನ ಚೆನ್ನಾಗಲ್ಲ ಪಾಪ. ಎಲ್ರು ಆಡ್ತಾರೆ, ಅವನೊಬ್ಬ ಫುಲ್ಲು ಆದ್ರೆ ಗೊತ್ತಾಗ್ತಾನೆ. ಇವಾಗ ಯಾರು ಗೆಲ್ತಾರೆ ಅಂತ ಅಷ್ಟು ನೋಡುವ. ಯಾವ ಟೀಮ್ ಗೆಲ್ಬೇಕು ಈ ಥರ ಹೇಳ್ಬೋದು. ಬ್ಲಾಗ್ ಅಂದರೆ ಒಂಥರ ಹಿಂಗಂದ್ರೆ ನಾವು ಮಾತಾಡ್ತಿರ್ತೀವಲ್ಲ, ಆ ಥರ ಮಾತಾಡ್ತೀವಿ. ಈಗ ಅದು ಹಿಂಗೆ ಆ ಥರ ಮಾತಾಡಿದ್ರೆ ಬ್ಲಾಗ್ ಅನ್ಸ್ಕೊಳಲ್ಲ, ಅದು ಸ್ಕ್ರಿಪ್ಟೆಡ್ ಅನ್ಸ್ಕೊಳುತ್ತೆ. ಕ್ರಿಕೆಟ್ ಬ್ಲಾಗ್. ಈಗ ಒಬ್ಬನು ಕ್ಯಾಮ್ರಾ ನೋಡಿದ ತಕ್ಷಣ ನೀಟಾಗಿ ಮಾತಾಡೋದು, ಅದಕ್ಕೆ ಬ್ಲಾಗ್ ಅಂತ ಹೇಳಲ್ಲ. ಅವ್ನು ಆಡು ಭಾಷೆಯಲ್ಲಿ ಮಾತಾಡೋದಕ್ಕೆ ಬ್ಲಾಗ್ ಅಂತ. ಅದನ್ನೇ ಮಾತಾಡಕ್ಕೆ ಟ್ರೈ ಮಾಡಿದ್ವಿ ನೀವು. ಅಲ್ಲ ಮಾತಾಡು ಗುರು, ನೀನು ಯಾವುದು ಹುಬ್ಬಳ್ಳಿಯಿಂದ ಬರ್ತೀಯಲ್ಲ ಅದನ್ನೇ ವಾಯ್ಸ್ ಮಾತಾಡು. ಆ ಥರ ಬೇಡ. ಅಲ್ಲ ಮಾತಾಡು, ನಾನೇನು ಕೇಳಿ ನಾನು ಹಿಂಗೆ ಮಾತಾಡಿ ನಾನು ಹಿಂಗೆ ಮಾತಾಡ್ತೀನಿ. ನಮ್ಮ ಉತ್ತರ ಕನ್ನಡದಾಗ ಮಾತಾಡೋಣ ಈಗ. ನಮ್ಮ ಹುಡುಗ ನಮ್ಮ ಅಡುಗೆ ಬಟ್ರು ಸಂತು ಅಣ್ಣ ಫುಲ್ ಜೋಶಲ್ಲಿ ಹೇಳ್ತಾನೆ. ಮತ್ತೆ ಮಾಡಿ ಕೋಡ್ ಬೇಕು, ಕೊಡ್ತೀರಾ? ಯಾರು ನೋಡ್ತಿದ್ದಾರೆ? ಯಾರು ನೋಡ್ಬೇಕು? ಯಾರು ನೋಡ್ತಿಲ್ಲ ಅಲ್ಲಿ ವಿಡಿಯೋ ಹೇಳ್ತವ್ರೆ. ಮೂರನೇ ಬಾಲ್ ಎದ್ದು ಬರುತ್ತಿದೆ. ನೀನಲ್ಲಿ ಹೋಗಿದ್ದೆ? ನಾನೇ ಅಲ್ಲಿ ಗೊತ್ತಿಲ್ಲ. ನನ್ನ ಫ್ರೆಂಡ್ ಬೇಜಾರಾಗ್ಬಿಟ್ಟವನೇ ಗೈಸ್, ನಾನು ಬಿಟ್ಟೋಗಿ. ಮೊದಲನೇ ಬಾಲ್ ಸೌಂಡ್ ಬರ್ತಿದೆ, ನೀವು ಬೇರೆ ಕಡೆ ಹೋಗಿ, ಸುಮ್ಮನೆ ಕಾಪಿರೈಟ್ ಬರುತ್ತೆ. ನಾವು ಆಶ್ವರ್ಯಲ್ಲಿ ಕಾಪಿರೈಟ್ ಬಂದಿಲ್ಲ. ನಮ್ಮ ಅಚ್ಚುಮೆಚ್ಚಿನ ದರ್ಶನ್ ಅವರು ಇದು ಮಾಡ್ತವ್ರೆ. 6 ಹ್ಯಾಟ್ರಿಕ್ 4 ಗೈಸ್, 4 ಗೈಸ್. ಹ್ಯಾಟ್ರಿಕ್ 4 ಜೊತೆ ಇನ್ನೊಂದು 4. ನಮ್ಮ ಅಣ್ಣ ಅಡ್ಗೆ ಅವರು ಬ್ಯಾಟಿಂಗ್ ಈಗ ಮುಗ್ದಿದೆ. ಈಗ ಟೀಮ್ ಫೀನಿಕ್ಸ್ ಅವರಿಂದ ಬ್ಯಾಟಿಂಗ್ 26 ಸ್ಕೋರ್ ಮಾಡಿದ್ದಾರೆ. ಇವಾಗ ಈ ಸೈಡಿಂದ ಇವ್ರು ಬ್ಯಾಟಿಂಗ್ ಆಡ್ತವ್ರೆ, ಟೀಮ್ ಫೀನಿಕ್ಸ್. ಫಿನಿಕ್ಸ್ ಮೇಲೆ ಲಯನ್ ಅಂಟಸ್ ವಿನ್ ಆಗಿದೆ ಗೈಸ್. ಸಂತು ಬಾಯ್ ಇವ್ರು ಆಯ್ ಮಾಡೋದು ಬಿಟ್ಟು ಬೇರೆ ಏನು ಮಾಡಲ್ಲ ಗೈಸ್. ಹಂಗೋಸ್ಕರ ಇದನ್ನು ಕೊಟ್ಟವ್ರೆ. ಥ್ಯಾಂಕ್ ಯು ಸರ್. ಅಷ್ಟೇ ಬ್ರೋ ಗೊತ್ತಿರೋದು.
ಏನು ಮಚ್ಚ ಬಾಯ್. ಬರೀ ಇಂಥದೆಯ ದೊಡ್ಡ ಒಬ್ಬನೇ ನಿಂತಿದೆಯಲ್ಲ ತಗ ಮಚ್ಚ. ಚಾರ್ಲ್ಸ್ ವಿನ್ ಆಗಿ ಕಂತ್ರಿ, ಕೋತಿ, ಕಳ್ಳ, ದರೋಡೆಕೋರ, ಹಲ್ಕಟ್, ಕಚಡ. ಯಾವ ಸೆಲೆಕ್ಟ್ ಮಾಡಿದ್ದ? ಬ್ಯಾಟಿಂಗ್ ಬೌಲಿಂಗ್? ಬ್ಯಾಟಿಂಗ್ ಸೆಲೆಕ್ಟ್ ಮಾಡಿದ್ದೆ ಗೈಸ್. ವರ್ಸಸ್ ಟೀಮ್ ಈಗ ಮತ್ತೆ ಬಂದಿದ್ದಾನೆ. ಹಾಯ್ ನಮಸ್ಕಾರ. ನಾನು ಇವಾಗ ಒಂದು ಆಟ ಮುಗಿಸಿ ನಾನು ಕಳಪೆ ಪ್ರದರ್ಶನವನ್ನು ನೋಡಿ ಒಂದು ಮ್ಯಾಚಿನ ಸೋಲಿಗೆ ಕಾರಣವಾದ ನನಗೆ ಒಂದು ಗಿಲ್ಟಿ ಬೌಲಿಂಗ್ ಅಲ್ಲಿ ಇಲ್ಲಿ ಎಲ್ಲಂದ ನನಗೆ ಆದಂತ ಮೋಸ ಅಂಪೇರ್ ತಡೆದ್ಬಿಟ್ಟೆ 4 ಹೋಗೋದು. ಎರಡನೇ ಕರೆ ಮನೋಜ್ ಅಂಕಣಕ್ಕೆ ಬೇಗ ಬರಬೇಕು. ಮೂರನೇ ಕರೆ ನಿಮ್ಗಾಗಿ ಕಾಯ್ಲಿಕ್ಕೆ ಆಗಲ್ಲ. ಓಡಿ ಬರಬೇಕು. ಮೂರನೇ ಕರೆ ಮೂರನೇ ಕರೆ ಇನ್ನೊಂದು 4ನೇ ಕರೆ ಫೈನಲ್ ಫೈನಲ್ ಕರೆ ಬರಬೇಕು ಅಂಕಣಕ್ಕೆ. ಮೊಬೈಲ್ ಸೈಡ್ ಇಡಿ, ಅಂಕಣಕ್ಕೆ ಆಗಮಿಸಿ. ನನ್ನ ಮೊಬೈಲ್ ಸರಿ ಇರ್ಬೇಕಾ ಗೈಸ್? ಫುಲ್ಲು ಸುಸ್ತಾಯ್ತು ಗೈಸ್. ನನ್ನ ಫೋನ್ ಅಲ್ಲ ಗೈಸ್, ಈಗ ನನ್ನ ಫೋನಲ್ಲಿ ಚಾರ್ಜು ಎಷ್ಟಿದೆ? 53 ಆಗಿದೆ. ಇದು ಬಂದು ಮತ್ತೆ ತಗೊತೀನಿ, ಮತ್ತೆ ಮ್ಯಾಚಿಗೆ ಹೋಗೋಣ. ಬನ್ನಿ ಗೈಸ್, ತೋರಿಸ್ತೀನಿ ಎಲ್ಲ. ನಮ್ಮ ಹನುಮಂತ್ ಅವರು ಸೂಪರ್ ಆಗಿರ್ತಕ್ಕಂಥ ಕಾಮೆಂಟ್ರಿ ಮಾಡ್ತಿದ್ದಾರೆ. ಲೋನ್ ಮ್ಯಾನ್ ನಮ್ಮ ಬೈ ಅವರು ಅವನಿಗೆ ಹೊಸದಾಗಿರ್ತಕ್ಕಂಥ ಹೆಸರನ್ನು ನಾಮಕರಣ ಮಾಡಿದ್ದಾರೆ. ಅದು ಲೋನ್ ಮ್ಯಾನ್ ಅಂತ ನಾಮಕರಣ. ಅದೇ ಗೈಸ್, ಲಾಸ್ಟ್ ವಿಡಿಯೋದಲ್ಲಿ ಲೋನ್ ಮ್ಯಾನ್ ಅಂತ ಫೇಮಸ್ ಆಗಿದೆ. ಇವಾಗ ಕಾಮೆಂಟ್ರಿ ಮಾಡ್ತಾವನೆ. ಅವನಿಗೆ ಒಂದು ಎಲ್ಲರೂ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊತಿದ್ವಿ. ಸಪೋರ್ಟ್ ಎಲ್ಲ ಬೇಡ, ಲೈಕ್ ಕೊಟ್ಟು ಸಾಕು. ಸಬ್ಸ್ಕ್ರೈಬ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮೋಟಿವೇಟ್ ಆಗುತ್ತೆ ಅದರಿಂದ. ಸೊ ಆದ ಕಾರಣ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು, ಮಾಡೇಬೇಕು. ಯಾಕಂದ್ರೆ ಇದು ನಿಮ್ಗೆ ಎಂಟರ್ಟೈನ್ ಮಾಡತಕ್ಕಂತ ಒಂದು ವಿಡಿಯೋ. ಅದರಲ್ಲಿ ನಾನ್ ಮಾತಾಡ್ತೀನಿ ಅಂದ್ರೆ ಅದು ಇನ್ನೊಂದು ಥ್ರಿಲ್ ಆಗಿರುತ್ತೆ ಅದರಲ್ಲಿ. ಏನು ಹೇಳಕ್ಕಾಗಲ್ಲ. ಕುಂದಾಪುರದಿಂದ ಬಂದಿದ್ದಕ್ಕೆ ಇವತ್ತು ಒಳ್ಳೇದಾಯ್ತು. ಟಚ್ ಮಾಡು, ಏನ್ ಮಾಡಕ್ಕಾಗಲ್ಲ. ಅವ್ರು ಒಂದು ಹೊಡೆತ ಲಾಸ್ಟ್ 2 ಬಾಲ್ಸ್ ಟ್ರೈ ಮಾಡ್ಬೇಕಷ್ಟೇ. ಕೈ ಮಾಡಿ ಮತ್ತೆ ಜಾಸ್ತಿ ಹೋಗ್ತಾ ಉಂಟು ಬಾಲ್. ಯಾಕೋ 3 ವಿಕೆಟ್ ತಕ್ಕಂತೆ ಇಲ್ಲ ಬಾಲ್. ಅದಕ್ಕೆ ಮತ್ತೆ ಬೋರ್ಡ್ ಆಗಿದ್ದಾರೆ. ಬೋರ್ಡ್ ಆಗಿದ್ದಾರೆ. ನೋ ಬಾಲ್ ಇಂದ ಅದು ಬೋರ್ಡ್ ಆಗಿಲ್ಲ. ಯಾವುದು ಸಿಟ್ಟಲ್ಲಿ ಹೊಡಿತಕ್ಕಂಥ ಬಾಲ್ ಆಗಿದೆ. ಅದು ನಾವೊಂದು ಯೂಟ್ಯೂಬ್ ಇಂದ ವಿಡಿಯೋ ಮಾಡ್ತಿದ್ವಿ. ನೀವು ಸಪೋರ್ಟ್ ಮಾಡ್ತೀರಾ ನಮ್ಗೆ? ಸಬ್ಸ್ಕ್ರೈಬ್ ಮಾಡಿ. ಹೇಗೆ ಈಗ ಮಾಡಿದ್ರೆ ನಮ್ಮ ವಿಡಿಯೋ ಮಾಡಿದಾಗ ನಾವು ಕಷ್ಟಪಟ್ಟಿದ್ರೆ ಇಷ್ಟೆಲ್ಲ ಗ್ರೌಂಡ್ ಅಲ್ಲಿ ವಿಡಿಯೋ ಮಾಡ್ತಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಲೇಬೇಕಲ್ಲ. ನೀವು ಸಪೋರ್ಟ್ ಮಾಡಿದ್ರೆ ಮುಂದೆ ಉಳಿದವರು ಸಪೋರ್ಟ್ ಮಾಡ್ತಾರೆ. ಅವರು ಆ ರನ್ ಇಲ್ಲ ಅಂದ್ರು ಮಾಡಿಲ್ಲ ನೋಡ್ತಾರೆ ಗಾಯ್ಸ್. ಏನ್ ಮಾಡೋದಿದೆ? ಕುಂದಾಪುರಕ್ಕೆ ಹೋಗ್ಬೇಕು ಅಂತ. ಈಗ ಒಂದ್ ಸೈಡ್ ಬ್ಯಾಟಿಂಗ್ ಆಯ್ತು. ಇವಾಗ ರುದ್ರ ಅವರು ಟಾರ್ಗೆಟ್ 26 ನವೀನ್ 26 ಟಾರ್ಗೆಟ್. ಸರ್ ಹಾಯ್ ಮಾಡಿ ಸರ್. ಹಾಯ್ ಮಾಡಿ. ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡಿ ಸರ್. ಇಲ್ಲಿ ಈಗ ಯೂಟ್ಯೂಬರ್ಗೆ ಫ್ರೆಂಡ್ಲಿ ಆಗಿದ್ದಾರೆ ನೋಡಿ, ಖುಷಿ ಆಗುತ್ತೆ ನನಗೆ. ವಿಕೆಟ್ ಗಾಯ್ಸ್, ಎನ್ಕರೇಜ್ ಮಾಡ್ತಿದ್ದೀವಿ ಸರ್. ಎನ್ಕರೇಜ್ ನೀವು ಕೂಡ ಯೂಟ್ಯೂಬರ್ ಚೆನ್ನಾಗಿದ್ದಾನೆ. ಸೇರ್ಪಡೆ ತಂಡಕ್ಕೆ ತಂಡದ ಮೊತ್ತ 5. ತಂಡದ ಮೊತ್ತ 9. ಇದೊಬ್ಬ ಅಭಿ ಮನೋಜ್ ಅವರಿಗೆ ಮನೋಜ್ ಅವರು ಕ್ಲೀನ್ ಬೋರ್ಡ್ ಆಗಿದ್ದಾರೆ. ವೈಡ್ ಔಟ್ ತಂಡ ಜಯಗಳಿಸಿದೆ ಈಗಾಗಲೇ. ಪಂದ್ಯಾವಳಿ
ಯಾವ ತರಹದ ಚತುರ ಆಟದಿಂದ ಮುನ್ನುಗ್ಗುತ್ತದೆ ಎಂದು ನೋಡಬೇಕಾಗಿದೆ. ಹೌದು ಅಂಪೈರ್ ಟೀಮ್ ಫಿನಿಕ್ಸ್ ಇವಾಗ ಡಬ್ ಮಲ್ಕೊಂಡಿದೆ. ಬೇಗ ಬೇಗ ಆಡಬೇಕಾಗಿ ಫೈನಲ್ ಮ್ಯಾಚ್ Hello everyone, come back to our cricket play. Now we started final match in our BCW hostel. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಏನ್ ತಗೊಂಡ್ ಬರೋದ? ಕೂಳೂರು ಕದ್ರಿ ಕೂಳೂರು ಸರ್ ಬ್ಯಾಕ್ ಹಾಕಿ ಫುಲ್ ಮಿಂಚಿತ್ತವ್ರೆ. and he also played in cricket. He was good played in batman and also bowler. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅಂಪೈರ್ ಬೋನ್ ಬಾಲಿಂಗ್. ಇನ್ನೂ 2 ಓವರ್ ಕಂಪ್ಲೀಟ್ ಆಗಿಲ್ಲ. 24 ರನ್ ಗಳಿಸಿದ್ದ. ಸೂಪರ್ ತಪ್ಪಿಸಿದ ಹೌದು ಡೈರೆಕ್ಟ್ ಆಗಿ ರೋಹಿತ್ ಅವರಿಗೆ ಎಲ್ಲರ ಕಡೆಯಿಂದ ಒಂದು ಕ್ಲಾಪ್. ಸೂಪರ್. ಅಯ್ಯೋ ಸೂಪರ್ ಫೀಲ್ಡಿಂಗ್. ಸೂಪರ್ ವೈಡ್ ಅಡಚಣೆ ಆಗುತ್ತಿದೆ. ಅಂಪೈರ್ ಸ್ವಲ್ಪ ಗಜಿಬಿಜಿಯಿಂದ ಏನೇನೋ ಉತ್ತರವನ್ನು ಕೊಡುತ್ತಿದ್ದಾರೆ. ಅಂಪೈರ್ ಸೂಪರ್. ಮೇಲೆ ಸೋಲುಗಳು ಇದ್ದೇ ಇರುತ್ತೆ. ಮ್ಯಾಚು ಫುಲ್ಲು ಅದ್ಭುತ ರೋಚಕವಾಗಿ ಆಗ್ತಾ ಇದೆ. ಒಂದು ಸೈಡ್ ಬ್ಯಾಟಿಂಗ್ ಮಾಡಿ 47 ರನ್ ನೋಡಿದವ್ರೆ. ಇವಾಗ ಅದನ್ನು ಚೇಸ್ ಮಾಡ್ತಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ ತೋರಿಸ್ತೀನಿ. ಜರ್ಸಿ ನಂಬರ್ 6 ನಂಬರ್ 2 ಕ್ಯಾಚ್ ಬಿಟ್ಟ ಗೈಸ್. ಮಾಡಿಲ್ಲ ಇನ್ನು. ಓವರ್ ಮುಗಿತಾ ಬಂತು. ನಾನು ಹಾಗೆ ಹೇಳ್ತಿದ್ದಂಗೆ ಕೂತಿದ್ದಾರೆ ಅವರು. ಆ ಉತ್ತಮ ಒಂದು ಫೀಲ್ಡಿಂಗ್ ಮಾಡಿರ್ತಕ್ಕಂಥವ್ರಿಗೆ ಒಂದು ಅವಮಾನದ ಮುಖಾಂತರ
ತಮ್ಮ ಕಾಮೆಂಟ್ರಲ್ಲಿ ಹೇಳ್ತಿದ್ದಾರೆ, ಇದು ಸರಿಯಾ? ನಿಮ್ಗೆ ಹೇಗೆ ಅನಿಸಿದೆ? ಕಮೆಂಟ್ ಹಾಕಿ, ಕಮೆಂಟ್ ಮಾಡಿ. ಮರಿಬೇಡಿ. ಹೆಚ್ಚಾಗಿ ಫೋರ್ ಬರ್ಸಿದೆ. ಆಡ್ತವ್ರೆ ನಮ್ಮ ಎದುರಾಳಿ ತಂಡ ಕ್ಲಾಪ್ಸ್ ಕ್ಲಾಪ್ಸ್ ಕ್ಲಾಪ್ಸ್. ನೀವು ಕೂಡ ಕ್ಲಾಪ್ ಮಾಡಿ. ಆದಿಯವರ ಒಂದು ಸಪೋರ್ಟ್ ಟೀಮ್ಗೆ ಒಂದು ಉತ್ತಮವಾದ ಕಾಣಲಿಕ್ಕೆ ಅದು ಅದೇನ ಅವರ ಪ್ರಯತ್ನ ಪಟ್ಟು Four guys. ಒಳ್ಳೆ ರನ್. ಲಾಸ್ಟ್ ಓವರ್ 6ಕ್ಕೆ 6 ಅನ್ಬೇಕು. ತೋಡಿ ನೋ ರನ್ ಗೈಸ್. ಕೀಪರ್ ಬಿಟ್ಟ ಗೈಸ್. 4 ರನ್. ಲಯನ್ ಅಂಟರ್ಸ್ ವಿನ್ ಆಗ. ಗೈಸ್ ಲಯನ್ಸ್ ಅಂಟರ್ ವಿನ್ ಆಗ ಗೈಸ್. ಅವರನ್ನ ಮಾತಾಡ್ಸುವ ಬನ್ನಿ ಗೈಸ್. ಬನ್ನಿ, ಅವ್ರು ಏನೋ ಅವರ ಅಭಿಪ್ರಾಯ ಕೇಳುವ. ಭುವನ್ ಬ್ರೋ ಏನ್ ಹೇಳ್ತೀರಾ ವಿನ್ ಆಗಿದ್ದಕ್ಕೆ? ಒಪಿನಿಯನ್ ಬ್ರೋ. It was a fucking good match, bro. ಇಂಪಾಸಿಬಲ್ ಅಂದಿದ್ದ ಮ್ಯಾಚ್ ಅನ್ನ ಭುವನ್ ಭಾಯ್ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಪಾಸಿಬಲ್ ಅಂತ ಮಾಡಿ ತೋರಿಸಿದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ ಒಂದು ಹೃತ್ಪೂರ್ವಕವಾದ ಅಭಿನಂದನೆ ಅಂತ ತಿಳಿಸಿದೆ. ನೀವು ಕೂಡ ತಿಳಿಸಿ ಕಮೆಂಟ್ ಮೂಲಕ. ಚೆನ್ನಾಗಾಡಿದ್ರು. ಇವರ ಅಭಿಪ್ರಾಯ ಕೇಳುವ, ನೋಡುವ. ಸತ್ಯವಾಗಿ ಓಪೆ ಇರಲಿಲ್ಲ ನಮ್ಗೆ, 1% ಓಪೆ ಇರಲಿಲ್ಲ. ಎಲ್ಲ ಬೋನ ಕ್ರೆಡಿಟ್ಸ್. ಮತ್ತೆ ಏನ್ ಹೇಳಿ ನರ್ವಸ್ ಆಗಿದ್ರಿ. ಫುಲ್ ಗೂಸ್ ಬಂಪ್ಸ್ ಆಗ್ತುಂಟು, ಎಲ್ಲ ಗೂಸ್ ಬಂಪ್ಸ್. ಸೂಪರ್ ಮಾತ್ರ, ಸೂಪರ್ ಮ್ಯಾಚ್. ಅವ್ರ ಎದುರಾಳಿ ಟೀಮಿಗೆ ಏನಾಯ್ತು ಅಂದ್ರೆ ಸೂಪರ್ ಡಿಫೆಂಡ್ ಮಾಡ್ತಾರೆ, ಒಳ್ಳೆ ರೀತಿ ಬೌಲಿಂಗ್ ಮಾಡಿದ್ರೆ, ಬ್ಯಾಟಿಂಗ್ ಮಾಡಿದ್ರೆ ಸೂಪರ್ ಆಗಿ ಹೇಳ್ತಾರೆ ಅಷ್ಟೇ. ನೀವು ಗೆದ್ದಿದ್ದಾರೆ ನಾವ್ ಅಷ್ಟೇ. ಆದ್ರೂ ನಿಮ್ ಟೀಮಲ್ಲಿ ಯಾರು ಉತ್ತಮವಾದ ಪ್ರದರ್ಶನ ನೀಡಿದ್ರು? ಬೋರಣ್ಣ. ಯಾಕಂದ್ರೆ ಅದು ಲಾಸ್ಟ್ ಮ್ಯಾಚ್ ಹೊಡೆದದ್ದು ಬೋರಣ್ಣ. ನೀವು ಕೂಡ ಹೇಳಿ ಅವನಿಗೆ ಕಮೆಂಟ್ ಮಾಡಕ. ಎಂತ ಮ್ಯಾಚ್.
ಲಯನ್ಸ್ ಅಂತ ನೋಡಿ ನಮ್ಮ ಕಮೆಂಟ್ರಿ ಬಾಯ್ ಹೆಂಗೆ ಡ್ಯಾನ್ಸ್ ಮಾಡ್ತವನೆ. ಗೈಸ್ ಮ್ಯಾನ್ ಆಫ್ ದ ಮ್ಯಾಚ್ ಇವರೇ ನಮ್ಮ ಭುವನ್ ಅನ್ನ. ಅವರದ್ದು ಒಪಿನಿಯನ್ ಕೇಳುವ, ಹೇಗಾಯ್ತು ಮ್ಯಾಚ್ ಹೇಳಿ ಬ್ರೋ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ತಂಡ ಲಯನ್ ಅಂತರ್ಸ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಅದೇ ರೀತಿ ಎರಡನೇ ನಿಮ್ಮೆಲ್ಲರ ಅಚ್ಚು ಆಟಗಾರ ಸುದೀಪ್ ಅವರು ಥ್ಯಾಂಕ್ ಯು. ಅಲ್ಲಲ್ವಾ ಅದಕ್ಕಿಂತ ಮೊದಲೊಂದು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಟೀಮ್ ಫಿನಿಕ್ಸ್ ಅವರ ಮುದ್ರೇಶ್ ಅವರನ್ನು ಹೊಡೆದಾಕಿ ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನ ಭುವನ್ ಅವರಿಂದ ಪ್ರದರ್ಶಿಸಲಾಗಿದೆ. ಮತ್ತು ಆದಿಬ್ರು ಮ್ಯಾನ್ ಆಫ್ ದಿ ಮ್ಯಾಚ್ ಗೋಸ್ ಟು ಹನುಮಂತ್. ಮ್ಯಾನ್ ಆಫ್ ದಿ ಮ್ಯಾಚ್ ಗೋಸ್ ಟು ಭುವನ್. ಮ್ಯಾನ್ ಆಫ್ ದಿ ಮ್ಯಾಚ್ ಗೋಸ್ ಟು ಭುವನ್ ಬ್ರೋ. ನಮ್ಮ ಅಡುಗೆ ಸಿಬ್ಬಂದಿ ಭುವನ್. ಆದಿಬ್ ಬೆಸ್ಟ್ ಬ್ಯಾಟ್ಸ್ಮನ್ ಭುವನ್. So the best batsman award goes to Bhuvan bhai, and the best bowler goes to Adi bro, and the man of the series goes to Bhuvan bro, and cutting the stylish haircut award of the year goes to Prasanna from room number 10 Ghazni cutting. ಈ ವ್ಲಾಗು ಪಾರ್ಟ್ 1 ಮತ್ತು ಪಾರ್ಟ್ 2 ಮಾಡಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ ಏನೇನಾಗುತ್ತೆ ಅಂತ. ನಮ್ಮ ಸರ್ ಇದ್ದಾರೆ, ಸರ್ ಒಪಿನಿಯನ್ ಕೇಳುವ. ಹೇಗೆಲ್ಲ ಮ್ಯಾಚ್ ಆಯಿತು ಅವರಿಗೂ ಕೂಡ ನಮ್ಮ ಕೆಪಿಟಿ ಬಾಯ್ಸ್ ಹಾಸ್ಟೆಲಿನಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಎಲ್ಲರೂ ಅವರ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಬಟನ್ ಅನ್ನು ಕಡ್ಡಾಯವಾಗಿ ಒತ್ತಬೇಕಾಗಿ ವಿನಂತಿ. ಚಾನಲ್ ಐಡಿ ಶಕ್ತಿ ಟ್ರಾವೆಲ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿ. ಸರ್ ನಿಮ್ಮ ಒಪಿನಿಯನ್ ಮ್ಯಾಚ್ ಬಗ್ಗೆ ಎಲ್ಲರೂ ಎಂಜಾಯ್ ಮಾಡಿದ್ರು, ತುಂಬಾ ಖುಷಿ ಆಯಿತು. ನಮ್ಮ ಹಾಸ್ಟೆಲ್ನಲ್ಲಿ ಇಂಥ ಪ್ರೋಗ್ರಾಮ್ ಚೆನ್ನಾಗಿ ಮ್ಯಾಚ್. ಇನ್ನು ಮುಂದೆ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವ ಎಲ್ಲ ಹಾಸ್ಟೆಲ್ ಸೇರಿಸೋಣ. ಥ್ಯಾಂಕ್ ಯು ಸರ್. ಓಕೆ ಗೈಸ್, ಎಲ್ಲ ಮಿಕ್ಸ್ ಆಗಿದೆ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟಾಟಾ, ಸಿ ಯು ಫ್ರಮ್ ಮಾಂಟೇಜ್. ಓಕೆ ಗೈಸ್, ಬಾಯ್.